ಇದು ಚನ್ನಬಸವಣ್ಣನವರ ಹಾಲಹಳ್ಳಿ, ನಿಲಂಗ ತಾಲೂಕ. ಇವತ್ತು ಚನ್ನಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ನಾವು ಬಸವ ಕಲ್ಯಾಣದಿಂದ ಮತ್ತು ಇಲ್ಲಿ ಹಲ್ಲಳ್ಳಿ ಗ್ರಾಮದವರು ಎಲ್ಲರೂ ಸೇರಿ ಇವತ್ತು ಚನ್ನಬಸವಣ್ಣ ಜಯಂತಿ ನಿಮಿತ್ತವಾಗಿ ಭಾಗಿಯಾಗಿದ್ದೀವಿ. ತಾವೆಲ್ಲರೂ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಕ್ಕಂಥ ನಿಮ್ಮ ಗ್ರಾಮದವರೆಲ್ಲರಿಗೂ ನಾವು ಕೋಟಿ ಕೋಟಿ ಶರಣುಗಳನ್ನು ಹೇಳುತ್ತಿದ್ದೇವೆ ಎಂದು ಹೇಳುತ್ತಾ, ಈಗ ಒಂದು ವಚನ ಹೇಳ್ತೀನಿ, ತಾವೆಲ್ಲ ಹೇಳ್ತೀರಿ. ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ. ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು. ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು. ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ. ಇದೇ ಗ್ರಾಮದಲ್ಲಿರ್ತಕ್ಕಂಥ ಈ ಗವಿಯಲ್ಲಿ ಅಂದು 12ನೇ ಶತಮಾನದಲ್ಲಿ ಚನ್ನ ಬಸವಣ್ಣನವರು ಅಂದರೆ ಮಹಾತ್ಮ ಬಸವಣ್ಣನವರ ಸೋದರಳಿಯ ಇದೇ ಗವಿಯಲ್ಲಿ ಉಳಿದುಕೊಂಡು ಅಂಥ ಒಂದು ಮಹಾಜ್ಞಾನವನ್ನು ಪಡೆದುಕೊಂಡು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬರೆದಿರ್ತಕ್ಕಂಥ ಈ ವಚನ ಇದು ನಿಮ್ಮ ಗ್ರಾಮದವರಿಗೆ ಭಾಗ್ಯದವರು ಅಂತ ತಿಳ್ಕೊರಿ. ಇಲ್ಲಿ ಪ್ರತಿ ತಿಂಗಳಿಗೆ ಇಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ನಡೆಯಬೇಕಂತೇಳಿ ಇವಾಗಲೇ ನಾನು ಹೇಳಿದ್ದೇನೆ. ಮತ್ತು ಆ ಗವಿಯಲ್ಲಿ ಚನ್ನ ಬಸವಣ್ಣನವ್ರ ಫೋಟೋ ಇಕ್ಕಬೇಕು. ಇಲ್ಲಿ ಎಲ್ಲ ಕಡೆ ಬಸವಾದಿ ಶರಣರ ಭಾವಚಿತ್ರ ಹಾಕಬೇಕು. ಮತ್ತು ಮರಾಠಿ ಕನ್ನಡದಲ್ಲಿ ಕೂಡ ವಚನಗಳನ್ನು ಬರೀಬೇಕಂಥೇಳಿ ನಿಮ್ಮ ಗ್ರಾಮದವರಿಗೆ ನಿಮ್ಮ ಮುಖಂಡರಿಗೆ ನಾನು ಕೈ ಜೋಡಿಸಿ ನಮ್ಮ ಬಸವ ಕಲ್ಯಾಣದ ಎಲ್ಲ ಶರಣರ ಅಭಿಮಾನಿಗಳ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರ ದಿವ್ಯ ತತ್ವಕ್ಕೆ, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರ ದಿವ್ಯ ತತ್ವಕ್ಕೆ, ಜಾತಿಯ ಭೂತ ಲಿಂಗ ತತ್ವ ಮಾನವರೆಲ್ಲರೂ ದೇವರ ಮಕ್ಕಳೆಂಬ ವಿಶ್ವಕ್ಕೆ ಸರ್ವರಿಗೂ ಶರಣು ಶರಣಾರ್ಥಿ.